ಸರ್ ನಿಮಗೆ ಹೇಳಿದ್ದು, ದಯವಿಟ್ಟು ಹೊರಡಿ. ಸುಧಾ, ನಿನ್ಗೆ ಯಾಕೋ ತುಂಬಾ ಹುಚ್ಚಾಟ ಜಾಸ್ತಿ ಆಗ್ತಿದೆ. ಹುಚ್ಚಾಟ ನಂದಲ್ಲ, ನಿಮ್ದು. ಆ ವಸುಂಧರ ನಮ್ಮನೆ ಕಾಲಿಡೋ ತನಕ ಎಲ್ಲ ಚೆನ್ನಾಗೇ ಇತ್ತು. ಅವ್ರ ಗಾಳಿ ಅದು ಹೆಂಗ್ ಬೀಸ್ತೋ ಏನೋ ಗೊತ್ತಿಲ್ಲ, ಇಬ್ಬರಿಗೂ ಹುಚ್ಚಿಡ್ದಿದೆ. ಸುಧಾ, ಮದುವೆ ವಿಷಯದಲ್ಲಿ ನಿಂಗೆ ವಾರನ್ ಮಾಡಿದೀನಿ, ನಮ್ ವಿಷಯದಲ್ಲಿ ತಲೆ ಹಾಕ್ಬೇಡ ಅಂತ. ಇದ್ರೆ ಜೊತೆಗಿರು, ಇಲ್ಲ ತೆಪ್ಪಗಿರು. ಅದು ಬಿಟ್ಟು ಇದೆಲ್ಲ ಅತಿರೇಕ ಮಾಡಿದ್ಯೋ ಹುಷಾರ್. ಛೇ, ನಿಮ್ಗೆ ಯಾಕ್ರಿ ಇಂಥ ದುರ್ಬುದ್ಧಿ? ಅಲ್ಲ, ಆ ದೇವ್ರು ನಮ್ಗೆ ಏನ್ ಕಡಿಮೆ ಮಾಡಿದಾನೆ ಅಂತ ಅವ್ರ ಹಿಂದೆ ಬಿದ್ದಿದ್ದೀರಾ ನೀವು? ಕಡಿಮೆ ಮಾಡಿದಾನೆ ಸುಧಾ, ನನ್ನ ಘನತೆ, ಗೌರವ, ಸ್ಟೇಟಸ್ ನ ಕಡಿಮೆ ಮಾಡಿದಾನೆ. ನನ್ನ ಬಿಸ್ನೆಸ್ ಗ್ರೂಪ್ ಅಲ್ಲಿ ಬೇರೆಯವರು ನೋಡಿದ್ರೆ ಅವರಷ್ಟು ನಾನು ಬೆಳೆದಿಲ್ಲ. ನನಗಿಂತೆಲ್ಲ ಶ್ರೀಮಂತರು ನನ್ನ ಕಾಲು ಎಳೀತಿರ್ತಾರೆ ಗೊತ್ತಾ. ಸಮ್ಟೈಮ್ಸ್ ವಸುಂಧರಾ ಮೇಡಮ್ ಕೂಡ. ನೋಡು, ಈಗೇನಾದ್ರೂ ವಸುಂಧರಾ ಮನೆಗೆ ನಮ್ಮ ಹುಡುಗಿನ ಕೊಟ್ಟು ಮದುವೆ ಮಾಡಿದ್ರೆ ನಮ್ಮ ಸ್ಟೇಟಸ್ ಜಾಸ್ತಿ ಆಗುತ್ತೆ, ನಮ್ಮ ಇನ್ಕಮ್ ಜಾಸ್ತಿ ಆಗುತ್ತೆ, ಬಿಸ್ನೆಸ್ ಬೆಳೆಯುತ್ತೆ, ಸಮಾಜದಲ್ಲಿ ಮತ್ತೆ ನನ್ನ ಗೌರವ, ಸ್ಟೇಟಸ್ ಸಿಗುತ್ತೆ. ಊರವರೆಲ್ಲ ನನ್ನ ನೋಡಿ ಸಂತೋಷ ಪಡೋದು ನಿನಗಿಷ್ಟ ಇಲ್ವಾ? ನಾನು ಮಾಡ್ತಿರೋ ತಪ್ಪ ಹೇಳು, ನಾನೀಗ ಮಾಡ್ತಿರೋ ತಪ್ಪ ಹೇಳು ಸುಧಾ. ಹೌದು, ನೀವ್ ಮಾಡ್ತಾ ಇರೋದು ತಪ್ಪೆ. ನಿಮ್ ಸ್ಟೇಟಸ್ ಹೆಚ್ಚಿಸ್ಕೊಳಕ್ಕೆ ಅಂತ ನಿಮ್ ಮಗಳ ಜೀವನನ ಬಲಿ ಕೊಡಕ್ ಹೊರಟಿದಿರಲ್ಲ, ಅದ್ ತಪ್ಪಲ್ವಾ? ಮಮ್ಮಿ, ಅವರೇ ನನ್ನ ಜೀವನನ ಹಾಳು ಮಾಡ್ತಾ ಇಲ್ಲ. ನಂಗೂ ಅಥರ್ವ ಅಂದ್ರೆ ಮೊದ್ಲಿಂದನೂ ತುಂಬಾನೇ ಇಷ್ಟ. ನಾನು ಇರ್ಬೇಕಾಗಿದ್ದ ಜಾಗದಲ್ಲಿ ಇವತ್ತು ಅವಳಿದ್ದಾಳೆ. ಹಾಗಂತ ಅವಳನ್ನ ಅದೇ ಮನೇಲಿ ಇರೋದಿಕ್ಕೆ ನಾನ್ ಬಿಡಲ್ಲ. ಆ ಜಾಗ ನಂದು. ಅಥರ್ವ ಯಾವತ್ತಿದ್ರು ನನ್ನವನು. ನಾನು ಅವನ್ನ ಪಡ್ಕೊಂಡೇ ಪಡ್ಕೋತೀನಿ. ನೀನೊಬ್ಳು ಸುಮ್ಮನೆ ಇದ್ರೆ ಎಲ್ಲ ಒಳ್ಳೇದಾಗತ್ತೆ ಮಮ್ಮಿ. ಛೇ, ಈಶಾನಿ ಇಲ್ಲಮ್ಮ. ಮಾಮ್, ಏನಾಯ್ತು? ಯಾಕೆ ಈಶಾನಿನ್ ಕರಿತಾ ಇದ್ದೀರಾ? ಅವಳ ಹತ್ರ ಒಂದು ಫೋಟೋ ಇದೆ, ಅದ್ ಬೇಕಿತ್ತು. ಫೋಟೋನಾ? ಯಾವ ಫೋಟೋ? ಭವಾನಿ ತಂಗಿ ಸಿಂಧು ಬದುಕಿದಾಳಂತೆ. ಆದ್ರೆ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳಿದ್ರು. ಅದಕ್ಕೆ ಅವಳ ಫೋಟೋ ಇದ್ರೆ ಕಳಿಸ್ಕೊಡಿ ಅಂತ ಇನ್ಸ್ಪೆಕ್ಟರ್ ಹತ್ರ ಕೇಳಿದ್ದೆ. ಅವ್ರು ಕಳಿಸಿದಾಗ ನಾನಿರ್ಲಿಲ್ಲ. ಈಶಾನಿ ಅದನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾಳಂತೆ. ಈಶಾನಿ ಎಲ್ಲಿ ಹೋದ್ಲು? ಈಶಾನಿ, ಏನತ್ತೆ? ಎಲ್ಲಿ ಹೋಗಿದ್ದೆ ನೀನು? ಎಷ್ಟು ಸಲ ಕರೆಯೋದು ನಿನ್ನ? ಸಾರಿ ಅತ್ತೆ, ಸಾಂಗ್ಸ್ ಕೇಳ್ತಾ ಇದ್ದೆ, ಅದಕ್ಕೆ ನೀವು ಕೂಗಿದ್ ಕೇಳಿಸಿಲ್ಲ. ಇವಾಗ ಚಾರ್ಜ್ ಖಾಲಿ ಆಯ್ತು, ಸಾಂಗ್ ಆಫ್ ಮಾಡಿ ಬಂದೆ. ನೀವಿವಾಗ ಕೂಗಿದ್ ಕೇಳಿಸ್ತು. ಸರಿ, ಆ ಫೋಟೋ ಎಲ್ಲಿ? ರೂಮಲ್ಲಿದೆ ಅತ್ತೆ, ತರ್ತೀನಿ. ಎಷ್ಟು ವಿಚಿತ್ರ ಅಲ್ವಾ ಮಾಮ್? ಅದಕ್ಕೆ ಅವ್ರ ಅಪ್ಪನೂ ಸತ್ತೇ ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಅವರು ಜೀವಂತವಾಗಿದ್ದಾರೆ. ಈಗ ಅವ್ರ ತಂಗಿನೂ ಬದುಕಿದ್ದಾರೆ ಅಂತ ಗೊತ್ತಾಗಿದೆ. ಇಟ್ಸ್ ಎ ಮಿರಾಕಲ್. ನಿಮಗೆಲ್ಲ ಮಿರಾಕಲ್ಲು, ನಮಗೆಲ್ಲ ಚಪಡಿ ಕಲ್ಲು. ಆ ಫೋಟೋನ ವಸುಂಧರಾ ಏನಾದ್ರು ನೋಡ್ತು ಅಂದರೆ ಭೈರವಿನೇ ಸಿಂಧು ಅಂತ ಗೊತ್ತಾಗ್ಬಿಡುತ್ತೆ. ಭವಾನಿ ಭೈರವಿನ ಇಬ್ಬರನ್ನೂ ಮನೆಯಿಂದ ಆಚೆ ಹಾಕ್ಬಿಡ್ತಾಳೆ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು?